और टेक्स्ट बुक याद करने लगा और रास्ता को टेक्स्ट जो ಪ್ರಾಡಕ್ಟ್ ಬಗ್ಗೆ ಸಾಕಷ್ಟು ಡಿಮ್ಯಾಂಡ್ ಅಂದ್ರೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಡಿಮ್ಯಾಂಡ್ ಇರುತ್ತೆ ಅಂದ್ರೆ ಅದು ಪ್ರೈಸ್ ಕಮ್ಮಿ ಇರುತ್ತೆ ಚಿಕ್ಕದು ಇರುತ್ತೆ ಆ್ಯಂಡ್ ಯಾವಾಗಲೂ ಡಿಮ್ಯಾಂಡ್ ಕಡಿಮೆ ಆಗ್ತದೆ ಅದು ಪ್ರೈಸ್ ಜಾಸ್ತಿ ಇರುತ್ತೆ ಯಾಕಂದರೆ ಒಂದು ಐಸ್ ಕ್ರೀಮ್ ತಗೊಳ್ಳೋದ್ರೆ 50 ರೂಪಾಯಿಗೆ 20 ರೂಪಾಯಿಗೆ ಒಂದು ಐಸ್ ಕ್ರೀಮ್ ತಗೊಳ್ಳೋದು ಡಿಮ್ಯಾಂಡು ಭಾಳ ಕಡಿಮೆ ಇದೆ ಅಂತ ಅರ್ಥ. ಒಂದು ವೇಳೆ ಅದೇ ಐಸ್ ಕ್ರೀಮ್ 50 ರೂಪೀಸ್ ತಗೋಬೇಕಂದ್ರೆ ಅದು ಭಾಳ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಆ್ಯಂಡ್ ಅದೇ ಐಸ್ ಕ್ರೀಮ್ನ ಡಿಫ್ರೆನ್ಸ್ ಅಲ್ಲೇ ತೋರಿಸುತ್ತೆ ಡಿಮ್ಯಾಂಡ್ ಅನ್ನೋದು. ಯಾಕಂದರೆ ಒಂದು ಐಸ್ ಕ್ರೀಮು 20 ರೂಪಾಯಿ ಬಂದಾಗ ಜಾಸ್ತಿ ತಗೊಳ್ತಾರೆ, ಒಂದು 3 ತಗೊಳ್ತಾರೆ. ಅದೇ 50 ರೂಪೀಸ್ ತಗೊಳ್ಳೋದ್ರೆ ಒಂದೇ ತಗೊಳ್ತಾರೆ, ಯಾಕಂದರೆ ಡಿಮ್ಯಾಂಡ್ ಡಿಫ್ರೆನ್ಸ್ ಆಗ್ತದೆ ಅಲ್ಲೇ. ಅದಕ್ಕೆ ಒಂದು ಡಿಮ್ಯಾಂಡ್ ಅಂತ ಕರೀತಾರೆ. ನೆಕ್ಸ್ಟ್ ಯಾವಾಗ ಪ್ರೈಸ್ ಕಡಿಮೆ ಆಗುತ್ತೆ ಅವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅವಾಗ ಪ್ರೈಸ್ ಕಮ್ಮಿ ಆಗುತ್ತೆ. ಇದು ಒಂದು ಎಕ್ಸಾಂಪಲ್, ರಿಯಲ್ ಲೈಫ್ ಎಕ್ಸಾಂಪಲ್ ತೋರಿಸ್ತೀನಿ ಐಸ್ ಕ್ರೀಮ್ದು. क्वेश्चन क्या था है हर साइड में तो मत आजा आंसर ಮಾಡಿ ಬಂದು ವನಿಕೆ ಬರ್ತಾವ. ಅವ್ನು ವಿಡಿಯೋ ಮಾಡಕ್ಕೆ ನೋಡ್ಕೊಂಡು ಮತ್ತೆ ಅಲ್ಲಿ ಒಂದು ಐಸ್ ಕ್ರೀಮು 20 ರೂಪಾಯಿ ಬರ್ತದೆ ಅಂದರೆ ನೀನು ಆಲ್ಮೋಸ್ಟ್ ಎಷ್ಟು ತಗೊಂಡು ಒಂದು ಐಸ್ ಕ್ರೀಮ್ 20 ರೂಪೀಸ್ ಬರುತ್ತೆ ಅಂದರೆ ಒಂದು ಐಸ್ ಕ್ರೀಮು ಎಷ್ಟು ನಿನ್ನ ಕಡೆ 100 ರೂಪೀಸ್ ಆಯಿತು. ನೀನು ಎಷ್ಟು ಐಸ್ ಕ್ರೀಮ್ ಎರಡು. ಅದೇ ಐಸ್ ಕ್ರೀಮ್ ಅದೇ ಸೇಮ್ ಐಸ್ ಕ್ರೀಮು ಬೇರೆ ಇನ್ಫ್ಲೇಷನ್ನಿಂದ ಜಾಸ್ತಿ ಆಗಿದೆ, ಅದೇ ಪ್ರೈಸ್. ನಿಮ್ಗೆ ಇಂಟ್ರೆಸ್ಟ್ ಇದೆ ತಗೋಬೇಕು ಅಂತ ಇರೋದು 100 ರೂಪೀಸ್, ಅದೇ 100 ರೂಪೀಸ್. ಅವಾಗ ಎಷ್ಟು ಐಸ್ ಕ್ರೀಮ್ ಅದೇ 100 ರೂಪೀಸ್, ಅದೇ 100 ರೂಪೀಸು ಒಂದೇ ಐಸ್ ಕ್ರೀಮು. ಅದು ಇನ್ಕ್ರೀಸ್ ಆಗಿದೆ ಪ್ರೈಸು, 20 ರೂಪೀಸ್ ಇರೋದು 50 ರೂಪೀಸ್ ಆಗಿದೆ. ಅವಾಗ ಎಷ್ಟು ಕಾನ್ಸೆಪ್ಟ್ ಆಗಿದೆ ಅದು ಅದೇ ಸರ್ ಇನ್ಫ್ಲೇಷನ್ ಅಂದರೆ. ಒಂದು ಇನ್ಫ್ಲೇಷನ್ನಿಂದ ಚೇಂಜ್ ಆಗುತ್ತೆ, ಯಾಕಂದರೆ ಐಸ್ ಕ್ರೀಮ್ ಒಂದೇ ನಿಮಿಷ ಅವ್ರಿಗೆ ನನಗೆ ಹೇಳ್ಕೊಂಡು ಅವ್ರಿಗೆ ಐಸ್ ಕ್ರೀಮ್ ಅದೇ, ಆದರೆ ಇನ್ಫ್ಲೇಷನ್ನಿಂದ ಪ್ರೈಸ್ ಜಾಸ್ತಿ ಆಗಿದೆ, ಅದರ ಡಿಮ್ಯಾಂಡ್ ಕೂಡ. ಯಾವಾಗ ಇದು ಐಸ್ ಕ್ರೀಮ್ ಕಡಿಮೆ ರೇಟ್ ಇದೆ ಅವಾಗ ಜಾಸ್ತಿ ತಗೊಳ್ತಾರೆ, ಯಾಕಂದರೆ ಭಾಳ ಕಡಿಮೆ ರೇಟ್ ಸಿಗುತ್ತೆ, ಒಂದು ಡಿಮ್ಯಾಂಡ್ ಕೂಡ ಜಾಸ್ತಿ ಇರುತ್ತೆ. ಅದೇ ಒಂದು ಐಸ್ ಕ್ರೀಮ್ ಅದೇ ಐಸ್ ಕ್ರೀಮು ಒಂದು ವೇಳೆ ಇನ್ಫ್ಲೇಷನ್ನಿಂದ ಜಾಸ್ತಿ ಆದಾಗ ಅದೇ ಐಸ್ ಕ್ರೀಮು ಭಾಳ ಕಡಿಮೆ ಮಂದಿ ತಗೊಳ್ತಾರೆ, ಯಾಕಂದರೆ ತಗೊಳ್ಳೋಕ್ಕೆ ಆಗ್ತಿರಲ್ಲ, ಯಾಕಂದರೆ ಅಮೌಂಟ್ ಕಡಿಮೆ ಇರುತ್ತೆ, ಅದು ಜಾಸ್ತಿ ಆಗಿರೋದ್ರಿಂದ. ಇಲ್ಲಾಂದರೆ ಅದೇ ತಗೊಳ್ತಿದ್ರು, ಜಾಸ್ತಿ ತಗೊಳ್ತಿದ್ರು, ಡಿಮ್ಯಾಂಡ್ ಕಡಿಮೆ ಇದ್ದಿದ್ರೆ. ಯಾವಾಗ ಪ್ರೈಸ್ ಕಡಿಮೆ ಆಗುತ್ತೆ ಅವಾಗ ಜಾಸ್ತಿ ತಗೊಳ್ತಾರೆ. ಅದ್ರ ತಕ್ಕ ವ್ಯಾಲ್ಯೂ ಕೂಡ ಇರುತ್ತೆ ಐಸ್ ಕ್ರೀಮಿಗೆ, ಸೇಮ್ ವ್ಯಾಲ್ಯೂ ಇರುತ್ತೆ, ಆದರೆ ಚೇಂಜ್ ಇನ್ಫ್ಲೇಷನ್ ಇದೆ, ಚೇಂಜ್ ಆಗುತ್ತೆ. ಓಕೆ, ಇದೆ